ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ಶಿವರಾತ್ರಿ ಹಬ್ಬದ ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ನಮ್ಮ ದೊಡ್ಡಪ್ಪ ಒಬ್ಬರಿಗೆ ಹುಷಾರಿಲ್ದಾರೆ ಕಾರಣ ಅವರು ಹಾಸ್ಪಿಟಲೈಸೇಷನ್ ಆಗಿದ್ದರು. ಹಂಗಾಗಿ ಈ ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀವಿ. ವಿಭೂತಿ ಪ್ರಿಯ, ಬಿಲ್ವ ಪ್ರಿಯ, ಅಭಿಷೇಕ ಪ್ರಿಯ, ಹಾಗೆ ಲಯಕಾರಕ, ಹೀಗೆ ಶಿವನಿಗೆ ಹಲವಾರು ನಾಮಗಳಿದೆ. ಅದರಲ್ಲೂ ಈ ಶಿವನ ತುಂಬ ಇಷ್ಟಪಡೋ ಅಂಥವರು ಈ ಶಿವರಾತ್ರಿ ಹಬ್ಬಕ್ಕೆ ತುಂಬಾ ಕಾದು ಕೂತಿರ್ತಾರೆ. ಈ ಪುರಾಣಗಳ ಪ್ರಕಾರ ಅದರದೇ ಆದಂಥ ಈ ಶಿವರಾತ್ರಿ ಹಬ್ಬಕ್ಕೆ ಕೆಲವೊಂದು ಕಾರಣಗಳಿವೆ, ಹಾಗೆ ವೈಜ್ಞಾನಿಕವಾದಂಥ ಕಾರಣಗಳೂ ಸಹ ಇದೆ. ಪುರಾಣಗಳ ಪ್ರಕಾರ ಈ ಶಿವರಾತ್ರಿ ಹಬ್ಬನ ಆಚರಣೆ ಏನಕ್ಕೆ ಮಾಡ್ತಾರೆ ಅಂತ ತಿಳ್ಕೊಬೇಕಂದ್ರೆ, ಶಿವನನ್ನು ದಕ್ಷ ಪ್ರಜಾಪತಿಯ ಮಗಳಾಗಿದ್ದ ಸತೀದೇವಿಯ ತಂದೆ ವಿರೋಧನ ಕಟ್ಕೊಂಡು ಶಿವನ್ನ ಮದುವೆ ಹಾಕ್ತಾಳೆ. ಮುಂದಿನ ದಿನಗಳಲ್ಲಿ ಸತೀದೇವಿಯ ತಂದೆ ಒಂದು ಯಜ್ಞವನ್ನು ಮಾಡಲು ಇಚ್ಛಿಸ್ತಾನೆ. ಆ ಯಜ್ಞಕ್ಕೆ ದೇವಾನುದೇವತೆಗಳಿಗೆಲ್ಲ ಆಹ್ವಾನ ನೀಡಿರ್ತಾನೆ. ಆದರೆ ಸತೀದೇವಿಗೆ ಮಾತ್ರ ಶಿವ ಮತ್ತು ಸತೀದೇವಿಗೆ ಆಹ್ವಾನನ ನೀಡಿರಲ್ಲ. ಈ ವಿಷಯ ತಿಳಿದ ಸತೀದೇವಿ ಆಹ್ವಾನ ಇಲ್ಲದಿದ್ರೂ ಸಹ ತಂದೆ ಮನೆಗೆ ಹೋಗ್ತಾಳೆ. ಶಿವನ ವಿರೋಧ ಕಟ್ಕೊಂಡು ಯಜ್ಞಕ್ಕೆ ಹೋಗಿರ್ತಾಳೆ. ಅಲ್ಲಿ ಸತೀದೇವಿಯ ತಂದೆ ಶಿವನಿಗೆ ಅವಮಾನವನ್ನು ಮಾಡ್ತಾರೆ. ಇದರಿಂದ ಸತೀದೇವಿಗೆ ತುಂಬಾ ಬೇಜಾರಾಗುತ್ತೆ. ಅವಳು ಅವ್ರ ತಂದೆ ಮಾಡ್ತಿದ್ದಂಥ ಯಜ್ಞ ಕುಂಡದಲ್ಲಿ ಅಗ್ನಿಗೆ ತನ್ನ ದೇಹನ ತ್ಯಾಗ ಮಾಡಿಬಿಡ್ತಾಳೆ. ಅಗ್ನಿಗೆ ದೇಹ ತ್ಯಾಗ ಮಾಡಬೇಕಾದ್ರೂ ಸಹ ಸತೀದೇವಿ ತಾನು ಮುಂದಿನ ಜನ್ಮದಲ್ಲಿ ಶಿವನನ್ನೇ ಒರೆಸ್ಬೇಕು, ಶಿವನನ್ನೇ ಮದುವೆ ಆಗಬೇಕು ಅನ್ನೋ ಸಂಕಲ್ಪ ಮಾಡಿರುತ್ತಾಳೆ. ಮುಂದಿನ ಜನ್ಮದಲ್ಲಿ ಪರ್ವತರಾಜ ಹಿಮವಂತ ಹಾಗೂ ಮೇನಕಾದೇವಿಗೆ ಮಗಳಾಗಿ ಪಾರ್ವತಿ ದೇವಿಯಾಗಿ ಜನಿಸ್ತಾಳೆ. ದೇವಾನುದೇವತೆಗಳೆಲ್ಲ ಸೇರಿ ಶಿವ ಪಾರ್ವತಿಯರ ವಿವಾಹ ಮಾಡ್ತಾರೆ. ಈ ವಿವಾಹ ನಡೆದಂಥ ದಿನವೇ ಮಹಾಶಿವರಾತ್ರಿ. ಇನ್ನು ವೈಜ್ಞಾನಿಕವಾಗಿ ನಾವು ಶಿವರಾತ್ರಿ ಹಬ್ಬನ ಯಾಕೆ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ, ಮಾಘ ಮಾಸದಲ್ಲಿ ಈ ಶಿವರಾತ್ರಿ ಹಬ್ಬ ಬರುತ್ತೆ. ಈ ಮಾಘ ಮಾಸದಲ್ಲಿ ಚಳಿಗಾಲ ಮುಗಿದು ಬೇಸಿಗೆಗಾಲ ಶುರುವಾಗೋದ್ರಿಂದ ಈ ಟೈಮಲ್ಲಿ ನಾವು ಉಪವಾಸ ಮತ್ತು ಸಿಂಪಲ್ಲಾಗಿ ಅಂದರೆ ಲಘು ಉಪಹಾರ ಅದನ್ನ ಮಾಡೋದ್ರಿಂದ ಇದು ನಮ್ಮ ಬಾಡಿಗೆ ತುಂಬ ಒಳ್ಳೆಯದು. ಇದು ನಮ್ಮ ಬಾಡಿನ ಆಗೋಂಥ ಜೀರ್ಣಕ್ರಿಯೆಗಳನ್ನೆಲ್ಲ ತುಂಬ ಹತೋಟಿನಲ್ಲಿ ಇಟ್ಕೊಳ್ಳುತ್ತೆ. ಈ ಉಪವಾಸ ಮತ್ತು ಜಾಗರಣೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಇದು ತುಂಬ ಒಳ್ಳೆಯದು. ಈ ಶಿವರಾತ್ರಿ ಹಬ್ಬದ ವಿಶೇಷವೇ ಜಾಗರಣೆ ಮತ್ತು ಉಪವಾಸ. ನಮ್ಮ ಮೆದುಳನ್ನು ನಾವು ಹತೋಟಿಲಿ ಇಟ್ಕೋಬೇಕು ಅಂತಂದರೆ ಈ ಜಾಗರಣೆ ಉಪವಾಸ ಮಾಡೋದ್ರಿಂದ ಇದು ನಮಗೆ ತುಂಬ ದೇಹಕ್ಕೆ ಹಾಗೂ ಮೆದುಳಿಗೆ ತುಂಬ ಒಳ್ಳೆಯದು. ಎಲ್ಲ ಹಬ್ಬಗಳಿಗಿಂತ ಶಿವರಾತ್ರಿ ಹಬ್ಬ ವಿಶೇಷ. ಯಾಕೆ ಅಂತ ಹೇಳಿದ್ರೆ, ಇದನ್ನು ಬೆಳಗ್ಗೆಯಿಂದ ನಾವು ಉಪವಾಸ ಇದ್ದು ರಾತ್ರಿ ಹಬ್ಬನ ಆಚರಣೆ ಮಾಡ್ತೀವಿ. ರಾತ್ರಿ ಅಂದರೆ ಕತ್ತಲು, ಅಂದರೆ ಅಜ್ಞಾನನ ನಮ್ಮಿಂದ ದೂರ ಮಾಡಿ ಜ್ಞಾನನ ಪಡ್ಕೊಳ್ಳೋ ಅಂಥ ಹಂತ. ಅಂದರೆ ಅಜ್ಞಾನ ಎಲ್ಲ ನಮ್ಮಿಂದ ಹೋಗಿ ನಾವು ಜ್ಞಾನದ ದೃಷ್ಟಿನ ಪಡ್ಕೊತೀವಿ. ಈ ಉಪವಾಸ ಇರೋದು ಅಂತ ಅಂದರೆ ದೇವರಿಗೆ ಹತ್ರ ಆಗೋದು ಅಂತ ಅರ್ಥ. ಅಂದರೆ ನಮ್ಮನ್ನು ನಾವು ಹತ್ರ ಆಗ್ತಿದ್ದೀವಿ ಅಂತ, ನಮ್ಮ ಆತ್ಮಕ್ಕೆ ಹತ್ರ ಆಗ್ತೀವಿ. ಹಾಗೆ ನಾವೇನು ಅಂದ್ಕೊಂಡಿರ್ತೀವೋ ಮನಸ್ಸಲ್ಲಿ ಅದನ್ನು ಸಾಧಿಸೋದಕ್ಕೆ ನಾವು ಒಂದು ಹೇಮ್ ಇಟ್ಕೊಂಡು ಬದುಕ್ತಾ ಇರ್ತೀವಿ. ಅದನ್ನೆಲ್ಲ ನಾವು ಸಾಧಿಸಬೇಕು ಅಂದರೆ ಈ ಉಪವಾಸ ಮಾಡೋದ್ರಿಂದ ನಮ್ಮ ಬ್ರೈನ್ ಆ್ಯಕ್ಟಿವೇಶನ್ ತುಂಬ ಶಾರ್ಪ್ ಆಗುತ್ತೆ. ಹಂಗಾಗಿ ಈ ಉಪವಾಸ ಮಾಡೋದ್ರಿಂದ ನಾವು ದೇವರಲ್ಲಿ ನಾವು ಧ್ಯಾನ, ಪೂಜೆ ಇದನ್ನೆಲ್ಲ ಮಾಡಿ ನಾವು ಪಡ್ಕೋಬೋದು. ಈ ಶಿವರಾತ್ರಿ ದಿನ ಜಾಗರಣೆ ಮಾಡೋದ್ರಿಂದ ನಮ್ಮ ಪೂರ್ವಜರು ಹೇಳೋ ಪ್ರಕಾರ ನಮಗೆ ಮೋಕ್ಷ ಸಿಗುತ್ತೆ ಅನ್ನೋದು ಒಂದು ಉಲ್ಲೇಖವಾಗಿದೆ. ಇವತ್ತಿನ ದಿನಗಳಲ್ಲಿ ನಾವು ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಆದರೆ ಅದರ ವಿಶೇಷತೆ ಏನು ಅನ್ನೋದೇ ನಮಗೆ ಗೊತ್ತಿರಲ್ಲ. ಇನ್ನು ನಮಗೆ ಗೊತ್ತಿಲ್ಲ ಅಂದರೆ ನಾವು ನಮ್ಮ ಮಕ್ಕಳಿಗೆ ಏನು ಹೇಳ್ಕೊಡೋಕ್ಕಾಗತ್ತೆ. ಆದರೆ ನಾವು ಈ ವಿಶೇಷತೆಗಳೇನು, ಈ ಹಬ್ಬದ ಮಹತ್ವ ಏನು, ವೈಜ್ಞಾನಿಕ ಕಾರಣಗಳೇನು, ಪುರಾಣಗಳಲ್ಲಿ ಇದ್ರದ್ದು ಇತಿಹಾಸ ಏನು, ಅದನ್ನೆಲ್ಲ ತಿಳ್ಕೊಂಡು ನಾವು ಈ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡಿದ್ರೆ ನಾವು ನಮ್ಮ ಮಕ್ಕಳಿಗೆ ಮಹತ್ವಗಳನ್ನ ತಿಳಿಸ್ಕೊಟ್ಟಂಗಾಗತ್ತೆ. ಹಾಗೆ ನಾವು ವಿಷಯಗಳನ್ನು ತಿಳ್ಕೊಂಡಂಗಾಗತ್ತೆ. ನಾವು ಹಬ್ಬಗಳನ್ನು ಆಚರಣೆ ಮಾಡ್ತೀವಿ ಅಂದರೆ ಅದನ್ನು ಆಡಂಬರದಿಂದನೇ ಮಾಡಬೇಕು ಅಂತ ಏನಿಲ್ಲ. ನಮ್ಮ ಹತ್ರ ಏನು ಅವಶ್ಯಕತೆ, ನಮ್ಮ ಹತ್ರ ಏನೇನು ನೀಡ್ಸ್ ಇದೆ, ನಮ್ಮ ಹತ್ರ ಏನು ನಾವು ಅದನ್ನು ಪೂರೈಸಬಲ್ಲವೋ ಅದನ್ನು ಬಳಸ್ಕೊಂಡು ನಾವು ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡಬೇಕು. ಒಂದೇನು ಅಂತ ಅಂದರೆ ಈ ಹಬ್ಬಗಳನ್ನು ಮಾಡೋದು ಮನಸ್ಸು ನೆಮ್ಮದಿಗೆ ಹಾಗೂ ಒಂದು ಸುಖ ಶಾಂತಿ, ಫ್ಯಾಮಿಲಿ ಎಲ್ಲ ಒಂದಾಗಬೇಕು, ಸೇರಬೇಕು ಎಲ್ಲರೂ ಅನ್ನೋ ಕಾರಣಕ್ಕೆ ನಮ್ಮ ಪೂರ್ವಜರು ಮಾಡಿರೋ ಅಂಥದ್ದು. ಇದನ್ನು ನಾವು ಮಾಡಿದಾಗ ನಮ್ಮ ಮಕ್ಕಳು ಸಹ ಅದನ್ನು ನೋಡಿ ಕಲಿತಾರೆ.
ನನಗಂತೂ ಶಿವ ತುಂಬ ಪ್ರಿಯವಾದ ದೇವರು. ಹಾಗಾಗಿ ನಾನು ಎಲ್ಲ ಹಬ್ಬಗಳಿಗಿಂತ ಶಿವರಾತ್ರಿ ಹಬ್ಬನ ತುಂಬ ಇಷ್ಟಪಡ್ತೀನಿ. ಇದು ಮೈಸೂರಲ್ಲಿರೋಂಥ 101 ಲಿಂಗದ ದೇವಸ್ಥಾನ. ಇದು ಹೇಗೆ ಏನಂತ ಹೇಳಿದ್ರೆ ವರ್ಷಕ್ಕೆ ಒಂದೇ ಸಾರಿ ಇದನ್ನು ಬಾಗಿಲು ತೆಗೆಯೋದು. ಇದು ಅಗ್ರಹಾರದಲ್ಲಿದೆ. ನಾವು ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸಿ ಫಲಹಾರ ಎಲ್ಲ ಮಾಡಿಕೊಂಡು ಅಲ್ಲಿಂದ ಶಿವನ ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದ್ವಿ. ಹೀಗೆ ನಮ್ಮ ಶಿವರಾತ್ರಿ ಹಬ್ಬ ಈ ವರ್ಷ ತುಂಬ ಚೆನ್ನಾಗೇ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.